ಇವತ್ತು ನಾವು ಹೋಗ್ತಾ ಇರೋದು ಸೂರ್ಯ ಕಲ್ಯಾಣಿ ಗುಡ್ಡಕ್ಕೆ. ನನ್ನ ಜೊತೆ ನನ್ನ ಫ್ರೆಂಡ್ ಲೋಹಿತ್ ಮತ್ತೆ ಮಹಾಲಕ್ಷ್ಮಿ ಅವರು ಕೂಡ ಬರ್ತಾ ಇದ್ದಾರೆ. ಅದೇನೋ ಹೇಳ್ತಾರಲ್ಲ, ಹೋಗೋ ಪ್ಲೇಸಿಗಿಂತ ಕೆಲವೊಂದ್ಸತಿ ಹೋಗೋ ದಾರಿನೇ ಇಷ್ಟ ಆಗುತ್ತೆ ಅಂತ. ನಮ್ಮೂರು ವೆದರ್ ಎಷ್ಟೊಂದ್ ಚೆನ್ನಾಗಿರುತ್ತೆ ಅಂತ ನೋಡಿ ಗುರು. ನಮ್ಮ ಊರಿಗೆ ಒಂದ್ಸಲ ನೀವು ಬರ್ಬೇಕು. ಎಂತ ಚಂದದ ಊರು. ನೀವು ಒಮ್ಮೆ ನಮ್ಮೂರಿಗೆ ಬಂದ್ರೆ ಉಂಟಲ್ಲ, ಜಗವೇ ಇದೆ ಜಗವೇ ಇದೆ, ಜೊತೆಯಲ್ಲಿ ಒಲವು ಇದೆ. ಸ್ವರವೇ ಓ ಸ್ವರವೇ ಹಾಡಾಗಿ ಹರಿದಾಡು ಸ್ವರವೇ. ಸೂರ್ಯ ಕಲ್ಯಾಣಿ ಗುಡ್ಡ ಟ್ರಕ್ಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಷ್ಟರೊಳಗೆ ಉಮ್ಳಾಕಟ್ಟನು ಸ್ಟಾರ್ಟ್ ಆಗುತ್ತೆ. ಮಹಾಲಕ್ಷ್ಮಿ ಅವರು 1 ಕಿಲೋಮೀಟರ್ ಟ್ರಕ್ಕಿಂಗ್ ಇದೆ ಅಂತ ಹೇಳ್ತಾವ್ರೆ. ನಮ್ಮ ಪಯಣ ಸುಲಭವಾಗಿರ್ಲಿಲ್ಲ. ಬೆಟ್ಟ ಗುಡ್ಡಗಳ ನಡುವೆ ಹುಳ ಉಪ್ಪಟ್ಟು ಹಕ್ಕಿಗಳ ಕೂಗು ಕೇಳ್ತಾ ಸೂರ್ಯ ಕಲ್ಯಾಣಿ ಗುಡ್ಡವನ್ನ ಹತ್ತುತ್ತಾ ಇದೀವಿ. ಸೂರ್ಯ ಕಲ್ಯಾಣಿ ಗುಡ್ಡ ಮುಕ್ಕಾಲು ಭಾಗ ಏರಿದೀವಿ. ಆದ್ರೆ ಸೂರ್ಯ ಕಲ್ಯಾಣಿ ಗುಡ್ಡದಲ್ಲಿ ಚಂದವಾದ ಹೂಗಳು ಇತ್ತು. ಹಾಗೆ ಮುಂದಕ್ಕೆ ಹೋದಾಗ ವ್ಯೂ ಪಾಯಿಂಟ್ ಟವರ್ ಇತ್ತು. ಹಾಗೆ ಹತ್ತು ನೋಡಿದಾಗ ಸೈಕ್ ಆಗಿತ್ತು ಫೀಲ್ ಮಾತ್ರ. ಹಾಗೆ ಮತ್ತೆ ಮುಂದೆ ಹೋಗ್ತೀವಿ. ಹಾಗೆ ಹೋಗ್ತಾ ಕೊನೆಗೆ ನಮ್ಮ ವ್ಯೂ ಪಾಯಿಂಟ್ ರೀಚ್ ಆಗ್ತೀವಿ. ಸೈಕ್ ಆಗಿತ್ತು ವ್ಯೂ ಪಾಯಿಂಟ್ ಮಾತ್ರ. ಇಲ್ಲಿ ಬಂದಾಗ ಇವರು ಫೋಟೋಗ್ರಫಿ ರೀಲ್ಸ್ ಮಾಡೋದೆಲ್ಲ ಸ್ಟಾರ್ಟ್ ಆಗೋಗಿತ್ತು. ನಾನ್ ಮಾತ್ರ ಲಾಗ್ ಮಾಡೋದ್ರಲ್ಲಿ ಬಿಜಿ ಆಗಿದ್ದೆ. ಈ ವ್ಯೂ ಪಾಯಿಂಟ್ ಮಾತ್ರ ಸ್ವರ್ಗ. ಯೂಸ್ ಮಾಡ್ಕೊಂತೀವಿ. ಹಾಗೆ ಮನೆ ಕಡೆ ಹೋಗ್ತೀವಿ. ಈ ವಿಡಿಯೋ ನೋಡೋದಾದ್ರೆ ಮಹೇಶ್ ಸಿದ್ದಿ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಅದ್ರೊಳಗೆ ಹೋಗ್ಬಿಟ್ಟು ಚೆಕ್ ಮಾಡಿ ಸಿಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಸ್ನೇಹಿತರೆ.